ಒಂದು ನಾನು 8ನೇ ಸ್ಟ್ಯಾಂಡರ್ಡ್ 9ನೇ ಸ್ಟ್ಯಾಂಡರ್ಡ್ ಎಲ್ಲ ಓದ್ತಾ ಇರ್ಬೇಕಾದ್ರೆ ಕುಟುಂಬದಲ್ಲಿ ಭಯಂಕರ ಒಂದು ಬಡತನ. ಸಾಲಗಾರರು ದಿನ ಬಂದು ನಮ್ಮ ಮನೆ ಹತ್ರ ನಿಂತ್ಕೊಳ್ಳೋದು, ಕೇಳೋದು. ಇದು ಬೆಳಗ್ಗೆ ಎದ್ದಿದ್ರೆ ಸಾಯಂಕಾಲ ಹೋದ್ರೆ ಇದೇ ನನ್ನ ಕಣ್ಣ ಮುಂದೆ ನಡೆಯುವ ಘಟನೆಗಳು. ಆಗ ನಮ್ಮ ತಾಯಿ ಆ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾರೆ. ಮತ್ತೆ ಬೆಳಗ್ಗೆ ಪೇಂಟ್ ಕೆಲಸ ಮಾಡೋದು. 4 ಗಂಟೆ ಮುಗಿಸ್ಕೊಂಡು ಅಲ್ಲಿಂದ ನಾನು ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾ ಇದ್ದೆ. ಆ ಈವ್ನಿಂಗ್ ಕಾಲೇಜ್ ಹೋದಾಗ ತುಂಬಾ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ನಾನು ಒಡೆದೋಗಿದ್ದೀನಿ. ಯಾಕಂದ್ರೆ ಮನಸ್ಸಲ್ಲಿ ತುಂಬಾ ಒಡೆದೋಗಿದ್ದೀನಿ. ಯಾಕಂದ್ರೆ ಕಂಪನಿ ಮಾರಿದ್ರು. ಕಂಪನಿ ಮಾರಿದಾಗ ಅವ್ರು ಹೇಳಿ ಮಾರಿದಾರಂದ್ರೆ ರಾಜೇಶ್ ಮಾಡುವ ಬ್ರಾಂಚ್ ಅಲ್ಲಿ ಒಳ್ಳೆ ಇನ್ಕಮ್ ಇದೆ, ಆದ್ರೆ ಅವ್ನು ಸ್ವಂತವಾಗಿ ಏನು ಸಪರೇಟ್ ಆಗಿ ಮಾಡ್ಕೊಂತ ಇದ್ದಾನೆ. ಅದರಿಂದ ನಮ್ಗೆ ಇನ್ಕಮ್ ಬರ್ತಾ ಇಲ್ಲ. ನೀವು ಈ ಕಂಪನಿ ತಗೊಂಡ ಮೇಲೆ ಅಲ್ಲಿ ಬೇರೆ ಯಾರಾದ್ರೂ ಬದಲಾವಣೆ ಮಾಡ್ಬಿಡಿ, ನಿಮ್ಗೆ ಒಳ್ಳೆ ಪ್ರಾಫಿಟ್ ಬರ್ತದೆ. ಏನು ಇಲ್ಲದೆ ಇದ್ದ ನನ್ನ ಜೀವನದಲ್ಲಿ ಒಂದು ಕುತೂಹಲ ಬಂತು. ಏನಂದ್ರೆ ಏನಾದ್ರು ಮಾಡ್ಬೇಕಂತ, ಏನಾದ್ರು ಸಾಧಿಸ್ಬೇಕು. ವಾಕ್ಯ ನಿಮ್ನ ಚೇಂಜ್ ಮಾಡಿದ್ಮೇಲೆ ಈ ಕುತೂಹಲ ಬರ್ತದೆ. ಯಾಕಂದ್ರೆ ರಕ್ಷಣೆ ಹೊಂದೋದಕ್ಕೆ ಮುಂಚೆ ಜೀವನ ಬೇಡ ಅಂತ ಇದೆ. ಎಲ್ಲ ನನ್ ಬೇಕಾಗಿರೋದು ಏನು ಇಲ್ಲ ನನ್ನ ಹತ್ರ, ಈ ಜೀವನ ಬೇಡ ಅಂತ ಇತ್ತು. ಆದ್ರೆ ರಕ್ಷಣೆಗೆ ಹೊಂದಿದ ಮೇಲೆ, ವಾಕ್ಯ ನಿಮ್ ಒಳಗಡೆ ಕ್ರಿಯೆ ಮಾಡಿದ ಮೇಲೆ ನನ್ನವರ ಒಂದು ಕುತೂಹಲ ಏನಂದ್ರೆ ಹೇಗಾದ್ರು ಮುಂದುವರಿಬೇಕು. ದೇವರು ನನ್ನ ಜೊತೆ ಇದ್ದಾರೆ, ನಾನು ಏನಾದ್ರು ಈ ಲೋಕದಲ್ಲಿ ಮಾಡ್ಲೇಬೇಕು, ಮಾಡಕ್ಕೆ ಸಾಧ್ಯ. ಯಾಕಂದ್ರೆ ದೇವರ ವಾಕ್ಯ ನನ್ನಲ್ಲಿ ಇದೆ. ಪ್ರೈಸ್ ಲಾರ್ಡ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮಧ್ಯದಲ್ಲಿ ಪಾಸ್ಟರ್ ರಾಜೇಶ್ ಫಿಲಿಪ್ಸ್ ಅವರು ಇದ್ದಾರೆ. ಪಾಸ್ಟರ್ ರಾಜೇಶ್ ಫಿಲಿಪ್ಸ್ ಅವ್ರ ಬಗ್ಗೆ ನೋಡೋದಾದ್ರೆ ಒಂದು ದೊಡ್ಡ ಸಭೆಯ ಸೇವಕರು. ಅವರ ಸಭೆಯಿಂದ ಅನೇಕ ಜಿಲ್ಲೆಗಳಿಗೆ, ಅನೇಕ ತಾಲೂಕುಗಳಿಗೆ ಒಂದು ಮಾತಲ್ಲಿ ಹೇಳೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತ 31 ಜಿಲ್ಲೆಗಳಿಗೂ ಇವರ ಸಭೆಯಿಂದ ಇವರು ಹೆಲ್ಪ್ ಮಾಡ್ತಾ ಇದ್ದಾರೆ, ಮಿನಿಸ್ಟ್ರಿಯಲ್ಲಿ ಸಪೋರ್ಟ್ ಆಗಿದ್ದಾರೆ. ಬಿದ್ದು ಹೋದಂತ ಸಭೆಗಳನ್ನ ಕಟ್ಟುವಂತದ್ದಾಗಿರ್ಲಿ, ಬಿದ್ದು ಹೋದಂತ ಕುಗ್ಗಿ ಹೋದಂತ ಪಾಸ್ಟರ್ಸ್ ನ ಎದ್ದು ನಿಲ್ಸೋದಾಗಿರ್ಲಿ, ನಾನು ಸೇವೆ ಮಾಡಕ್ ಆಗಲ್ಲ ಅಂತ ಕಷ್ಟಪಡುತ್ತಿರುವಂತ ಸೇವಕರಿಗೆ ಸಪೋರ್ಟ್ ಮಾಡೋದಾಗಿರ್ಲಿ, ಈ ತರ ಅನೇಕ ಕಾರ್ಯಗಳನ್ನ ಪಾಸ್ಟರ್ ರಾಜೇಶ್ ಫಿಲಿಪ್ಸ್ ಅವರು ಮಾಡ್ತಾ ಇದ್ದಾರೆ. ಈ ತರ ಮಾಡುವಂತ ಒಂದು ಪಾಸ್ಟರ್ MNC ಕಂಪನಿಲಿ ಕೆಲಸ ಮಾಡ್ಕೊಂಡು ಈ ಸೇವೆ ಮಾಡ್ತಾ ಇದ್ದಾರೆ. ಎಷ್ಟು ಸಂತೋಷ ಆಗುತ್ತೆ ಅಲ್ಲ ಇದನ್ನ ಕೇಳೋದಾದ್ರೆ. ಬನ್ನಿ ಅವರ ಟೆಸ್ಟಮನಿಯನ್ನ ಅವರ ಬಾಯಿಂದಾನೇ ನಾವಾಗ ಕೇಳುವಂತರಾಗಿರೋಣ. ಪ್ರೈಸ್ ಲಾರ್ಡ್ ಪಾಸ್ಟರ್. ಪ್ರೈಸ್ ಲಾರ್ಡ್. ನಿಮ್ನ ನೋಡಿದ್ದು ಬಹಳ ಸಂತೋಷ ಆಯ್ತು ಪಾಸ್ಟರ್. ತುಂಬಾ ಸಂತೋಷ ನನಗೂ. ದೇವರ ಕೃಪೆಯಿಂದ ಇವತ್ತು ನಿಮ್ಮ ಜೊತೆ ಮಾತನಾಡೋದ್ರಲ್ಲಿ ಬಹಳ ಸಂತೋಷ. ಪಾಸ್ಟರ್, ಟೆಸ್ಟಮನಿ ಕಡೆ ಬರೋದಾದ್ರೆ ನಿಮ್ಮ ಜೀವಿತದಲ್ಲಿ ಈ ಮಟ್ಟಕ್ಕೆ ದೇವ್ರು ನಿಮ್ನ ಮಾನಿಸಿದ್ದಾರೆ. ಸೊ ದೇವ್ರು ನಿಮ್ನ ಇಲ್ಲಿವರೆಗೂ ಕರೆ ತರಬೇಕಾದ್ರೆ ನಿಮ್ದು ಒಂದು ಇಂದಿನ ಜೀವಿತ ಅಂತ ಒಂದಿರುತ್ತೆ. ದೇವ್ರು ನಿಮ್ನ ಹೇಗೆ ರಕ್ಷಣೆ ಹೊಂದಿಸಿದ್ರು, ದೇವ್ರ ವಾಕ್ಯ ಹೇಳುತ್ತೆ ತಾಯಿಯ ಗರ್ಭದಲ್ಲಿರುವಾಗ್ಲೇ ನಾನು ನಿನ್ನ ಕರ್ದಿದ್ದೀನಿ ಅಂತ. ಸೊ ಅವಾಗ ಜೀವಿತ ನಿಮ್ದು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಜೀವಿತ ನಿಮ್ದು ಹೇಗಿತ್ತು ಪಾಸ್ಟರ್? ತುಂಬಾ ಸಂತೋಷ. ಈ ಪ್ರಶ್ನೆ ನನ್ನ ಜೀವನದ ಇನಿಷಿಯಲ್ ಸ್ಟೇಜ್ ಇಂದ ಯೋಚನೆ ಮಾಡಕ್ಕೆ ಇದು ಉಪಯೋಗ ಆಗ್ತಾ ಇದೆ. ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದವನು. ತಂದೆ ತಾಯಿ, ನನಗೆ ಒಂದು ದೊಡ್ಡ ಅಣ್ಣ ಇದ್ದಾರೆ, ಮತ್ತೆ ದೊಡ್ಡ ಅಕ್ಕ ಇದ್ದಾರೆ. ನಾನು 3ನೇವನು. ತಂದೆ ಒಂದು ಸಾಧಾರಣವಾದ ಒಂದು ಕೆಲಸ ಮಾಡ್ತಾ ಇದ್ರು, ತಾಯಿ ಹೌಸ್ ವೈಫ್ ಆಗಿ ಇದ್ರು. ನಾನು 3ನೇದಾಗಿ ನನ್ನ ತಾಯಿಯ ಗರ್ಭದಲ್ಲಿ ಕನ್ಸೀವ್ ಆದಾಗ ನನ್ನ ತಾಯಿಗೆ 3ನೇ ಮಗು ಬೇಡ ಅಂತ ಹೇಳಿ ಅವ್ರು ತೀರ್ಮಾನ ಮಾಡ್ಕೊಂಡ್ರು. ಆದ್ರೆ ತಂದೆಗೆ ನಾನು ಬೇಕು ಅಂತ ಇಬ್ರು ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ಗೆ ಹೋದಾಗ ಎಲ್ಲ ರೆಡಿ ಆಗಿದ್ದಾರೆ. ತಂದೆ ಹೇಳ್ತಾರೆ, ಹೇ ಬೇಡ, ಇದು ಗಂಡು ಮಗುವಾಗಿದ್ರೆ ಏನ್ ಮಾಡೋದು ಅಂತ ಹೇಳ್ತಾರೆ. ನಮ್ಮ ತಾಯಿ ಹೇಳ್ತಾರೆ ಬೇಡ ಅಂತ. ಮತ್ತೆ ನಮ್ಮ ತಂದೆ ಹೇಳ್ತಾರೆ, ಸರಿ ಬಾ, ನಿನ್ಗೆ ಒಂದು ಮಸಾಲೆ ದೋಸೆ ಕೊಡಿಸ್ತೀನ ಅಂತ ಹೇಳಿ ಹೋಟೆಲ್ಗೆ ಕರ್ಕೊಂಡು ಹೋಗಿ ಮಸಾಲೆ ದೋಸೆ ಕೊಡಿಸಿ, ಮತ್ತೆ ಅಲ್ಲಿಂದ ನಮ್ಮ ತಾಯಿನ ಆಲೋಚನೆ ಬದಲಾವಣೆ ಮಾಡಿ ಮನೆಗೆ ಕರ್ಕೊಂಡು ಬಂದ್ಬಿಟ್ರು. ಅಂದಿನಿಂದಲೇ ದೇವ್ರು ನನ್ನ ಕಾಪಾಡಿದ್ದಾರೆ, ಈ ಮಗು ಬೇಕು ಅಂತ ಹೇಳಿ. ಆಮೇಲೆ ನಾನು ಇವ್ರಿಗೆ ಹುಟ್ಟುತ್ತೀನಿ, ಗಂಡು ಮಗುವಾಗಿ ಇರ್ತೀನಿ. ಆಗ ಬೆಳೀತಾ ಬರಬೇಕಾದ್ರೆ ಕುಟುಂಬ ಒಳ್ಳೆ ಆಶೀರ್ವಾದವಾಗಿತ್ತು. ತಂದೆ ಒಳ್ಳೆ ಕೆಲಸ ಮಾಡ್ತಾ ಇದ್ರು, ತಾಯಿ ಚೀಟಿ ಹಿಡಿದು ಒಳ್ಳೆ ದುಡ್ಡೆಲ್ಲ ನೋಡ್ತಾ ಇದ್ರು. ತಂದೆ ಏನ್ ಕೆಲಸ ಮಾಡ್ತಾ ಇದ್ರು? ತಂದೆ NGF ಇಂದ ಒಂದು ಬ್ರಾಂಚ್ ಅಂತ ಕೆಮ್ಸನ್ ಅಂತ ಒಂದು ಕಂಪನಿ ಇತ್ತು, ಅದರಲ್ಲಿ ಬೋಲ್ಡಿಂಗ್ ಸೆಕ್ಷನ್ ಅಲ್ಲಿ ನಮ್ಮ ತಂದೆ ಕೆಲಸ ಮಾಡ್ತಾ ಇದ್ರು.
ಮತ್ತೆ ಆ ದಿನಗಳಲ್ಲಿ ನಮ್ಮ ತಾಯಿ ಚೀಟಿ ಎಲ್ಲ ಹಿಡಿಯೋದು, ಒಳ್ಳೆ ಬಿಸ್ನೆಸ್ ಮಾಡೋದು, ದುಡ್ಡೆಲ್ಲ ಜಾಸ್ತಿ ಇತ್ತು. ಆದ್ರೆ ದೇವ್ರ ಭಯ ಇರಲಿಲ್ಲ. ನಮ್ಮ ತಂದೆ ತಾಯಿ ಕ್ಯಾಥಲಿಕ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು. ಸೊ ದೇವರ ಭಯ ಇಲ್ಲ. ಚೀಟಿ ನಡೆಸೋದು, ದುಡ್ಡು ಮಾಡೋದು, ದೊಡ್ಡ ಫ್ಯಾಮಿಲಿ ನಮ್ದು. ನಾವು ಬೆಂಗಳೂರಲ್ಲಿ ವಿಜಯಪುರ ಅಂತ ಒಂದು ಸ್ಥಳದಲ್ಲಿ ನಾವೆಲ್ಲ ಒಟ್ಟಿಗೆ ಬೆಳೆದಿದ್ದು. ಆಗ Joint ನಮ್ಮ family. ಜಾಯಿಂಟ್ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ. ಒಂದು ಫಂಕ್ಷನ್ ಅಂದ್ರೆ ಒಂದು 200-300 ಜನ ಕೂಡೋರು. ಸೊ ಆ ಕಾಲದಲ್ಲಿ ಟಿವಿ ನಮ್ಮ ಮನೆಯಲ್ಲೇ ಇತ್ತು. ಸೊ ಎಲ್ಲ ನಮ್ಮ ಅಣ್ಣ ತಮ್ಮಂದಿರ ಎಲ್ಲ ಬಂದು ವಾರಕ್ಕೆ ಒಂದ್ಸತಿ ಸಂಡೇ ಟಿವಿ ನೋಡಕ್ಕೆ ಬರೋರು. ಆತರ ಫುಲ್ ಜಾಲಿಯಾಗಿ ಹೋಗ್ತಾ ಇರೋ ಸಮಯದಲ್ಲಿ ನಮ್ಮ ತಾಯಿಗೆ ಒಂದು ದೊಡ್ಡ ಲಾಸ್ ಬಂತು. ಚೀಟಿನಲ್ಲಿ ಭಯಂಕರ ಲಾಸ್. ದುಡ್ಡು ಎಲ್ಲ ಮೋಸ ಮಾಡಿದ್ರು. ಏನೇನು ನಮ್ಮ ತಾಯಿ ಜೊತೆ ಇತ್ತು ಅದೆಲ್ಲ ಹೋಯ್ತು. ತುಂಬಾ ಆ ಬಡತನದಲ್ಲಿ ಬಂದು ಸಾಲಗಾರರಾಗಿ ಒಂದು ನಾನು 8ನೇ ಸ್ಟ್ಯಾಂಡರ್ಡ್ 9ನೇ ಸ್ಟ್ಯಾಂಡರ್ಡ್ ಎಲ್ಲ ಓದ್ತಾ ಇರ್ಬೇಕಾದ್ರೆ ಕುಟುಂಬದಲ್ಲಿ ಭಯಂಕರ ಒಂದು ಬಡತನ. ಸಾಲಗಾರರು ದಿನ ಬಂದು ನಮ್ಮ ಮನೆ ಹತ್ರ ನಿಂತ್ಕೊಳ್ಳೋದು, ಕೇಳೋದು. ಇದು ಬೆಳಗ್ಗೆ ಎದ್ದಿದ್ರೆ ಸಾಯಂಕಾಲ ಹೋದ್ರೆ ಇದೇ ನನ್ನ ಕಣ್ಣ ಮುಂದೆ ನಡೆಯುವ ಘಟನೆಗಳು. ಆಗ ನಮ್ಮ ತಾಯಿ ಆ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾರೆ. 3 ಸರಿ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಒಂದೊಂದು ಸತಿನೂ ನಮ್ಮ ತಾಯಿಯನ್ನು ದೇವರು ಕಾಪಾಡಿದ್ದಾರೆ. ಕರೆಕ್ಟ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಹೋದಾಗ ಯಾರಾದ್ರೂ ಒಬ್ರು ಬಂದು ಕಾಪಾಡೋದು ನಮ್ಮ ತಾಯಿನ. 3ನೇ ಸತಿ ವಿಷವನ್ನು ಕುಡಿದು ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಇದ್ದಾಗ ಅದರಲ್ಲೂ ಕಾಪಾಡಿಸ್ಬಿಟ್ರು ದೇವರು. ಆದ್ರೆ ಅಂದು ರಾತ್ರಿ ಒಂದು ಆ, ಕನಸು ನಮ್ಮ ತಾಯಿಗೆ. ಆ ಕನಸಲ್ಲಿ ಏನಂತ ಹೇಳಿದ್ರೆ ಯೇಸು ಸ್ವಾಮಿ ಅವರ ಕೈಯನ್ನು ತೋರಿಸಿ ಹೇಳ್ತಾರಂತೆ, ನೀನು ಕುಡಿದಿರುವ ವಿಷ ನನ್ನ ಕೈಯಲ್ಲಿ ಇದೆ ಅಂತ ಹೇಳಿ. ನಿಮ್ ತಾಯಿಗೆ ನಮ್ಮ ತಾಯಿಗೆ ಕನಸು ರಾತ್ರಿ. ಅವತ್ತು ನಮ್ಮ ತಾಯಿಗೆ ಆ ರಾತ್ರಿ ಅವ್ರು ಹೇಳಿದ್ರು ನನಗೆ, ಆ ರಾತ್ರಿ ನನಗೆ ಭಯ ಹೋಯ್ತು. ಸಾಲ ಆಗೈತು. ಸಾಲ ಆಗೈತು. ಯಾಕಂದ್ರೆ ದಿನ ಯಾರು ಬರ್ತಾರೋ, ಯಾರು ಸಾಲ ಕೇಳ್ತಾರೋ, ಏನ್ ಮಾಡೋದು, ಈ ತರ ಪರಿಸ್ಥಿತಿ. ನಮ್ ತಾಯಿ ಹೇಳೋರು, ನಮ್ ತಂದೆ ಸಂಬಳ ತಗೊಂಡ್ ಬರ್ಬೇಕಾದ್ರೆ ಫ್ಯಾಕ್ಟ್ರಿ ಗೇಟಿಗೆ ಹೊರಗೆ ಬರಕ್ ಮುಂಚೆನೆ ಸಂಬಳ ಖಾಲಿ ಆಗುತ್ತೆ. ಅವ್ರವ್ರಿಗೆ ಕೊಡುವ ಬಡ್ಡಿ ತಗೊಂಡು ಹೋಗ್ಬಿಡ್ತಾರೆ. ಮನೆಗೆ ದುಡ್ಡಿಲ್ಲ. ಇಲ್ಲಿ ಸಾಲಗಾರರು ಬಂದು ನಿಂತಿರ್ತಾರೆ. ಭಯ ಒಂದೊಂದು ದಿವಸನು ಸಾಲಗಾರರ ಮೇಲೆ ಇತ್ತು. ಆದ್ರೆ ಈ ಕನಸು ಬಂದ ಮೇಲೆ ನಮ್ ತಾಯಿಗೆ ಭಯ ಹೋಯ್ತಂತೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಆದ್ರೆ ಭಯ ಹೋಯ್ತು. ಸಾಲ ಹಾಗೆ ಇದೆ, ಆದ್ರೆ ಭಯ ಹೋಗ್ಬಿಡ್ತು. ಆವಾಗ ಅಲ್ಲಿರುವ ನಮ್ಮ ಒಂದು ಪಾಸ್ಟರ್, ಆ ಏರಿಯಾದಲ್ಲಿ ಒಂದು ಪಾಸ್ಟರ್ ಬಂದು ನಮ್ಮ ತಾಯಿಗೆ ಸುವಾರ್ತೆ ಸಾರಿ, ಮತ್ತೆ ಅದು ಒಂದು ಸಭೆಯಾಗಿ ಮಾರಿ, ಮತ್ತೆ ಫಸ್ಟ್ ನಮ್ಮ ಕುಟುಂಬದಲ್ಲಿ ರಕ್ಷಣೆ ಹೊಂದಿದ್ದು ನನ್ನ ತಾಯಿ. ಫಸ್ಟ್ ಇದ್ರ ಮಧ್ಯದಲ್ಲಿ ನೀವ್ ಹೇಳಿದ್ರಿ ತಾಯಿಯವರು ವಿಷ ಕುಡಿದ್ರು ಅಂತ. ತಾಯಿಯವ್ರಿಗೆ ಕನಸು ಬಿತ್ತು, ದೇವರು ನನ್ನ ಕೈಯಲ್ಲಿದೆ ನಿನ್ ವಿಷಯ ಅಂತ ದೇವ್ರು ಹೇಳಿದ್ರು. ಅದಾದ್ಮೇಲೆ ಹಾಸ್ಪಿಟ್ಲಿಗೆ ಏನಾರು ಕರ್ಕೊಂಡೋದ್ರೆ ಇಲ್ಲ ದೇವರೇ ಗುಣ ಮಾಡಿದ್ರ? ಇಲ್ಲ, ಅವ್ರು ವಿಷ ಕುಡಿಯಕ್ ಬಿಟ್ಟಿಲ್ಲ. ಆ ವಿಷ ಕುಡಿಬೇಕಾದ್ರೆ ನಮ್ಮ ಮನೆಯಲ್ಲಿರೋರು ಕಾಪಾಡ್ಬಿಟ್ರು. ಕಾಪಾಡ್ಬಿಟ್ರು. ಆದ್ರೆ ದೇವ್ರ ಕನಸಲ್ಲಿ ತೋರಿಸ್ತಾ ಇದಾರೆ, ನೀನು ಪ್ರಯತ್ನ ಮಾಡಿದ್ದೆಲ್ಲ ನನ್ನ ಕೈಯಲ್ಲಿ ಇದೆ ಅಂತ ಪ್ರಯತ್ನ ಮಾಡ್ತಾರೆ. ಒಂದ್ಸತಿ ಬೇನೆ ಹಾಕೊಳ್ಬೇಕಂತ ಎಲ್ಲ ಕಟ್ಟಿ ರೆಡಿ ಮಾಡಿದ್ದಾರೆ. ಯಾವ್ದಕ್ಕೂ ನಮ್ಮ ದೊಡ್ಡಪ್ಪನ ಮಗ ಬಂದಾಗ ಅಲ್ಲಿ ನೋಡಿದಾಗ ನಮ್ಮ ತಾಯಿಯಲ್ಲಿ ಮಾಡಿದಾಗ ಕಾಪಾಡಿಸ್ಬಿಟ್ರು. ಸೊ ಈ ತರ ಒಂದೊಂದು ಸತಿನೂ ಆತ್ಮಹತ್ಯೆ ಮಾಡಿದ್ರು, ದೇವರು ಕಾಪಾಡಿದ್ದಾರೆ. ಲಾಸ್ಟ್ ಆಗಿ ದೇವರೇ ಆ ಕನಸಲ್ಲಿ ತೋರಿಸಿದಾಗ ಅವತ್ತು ಲೋಕಲ್ ಚರ್ಚ್ಗೆ ಹೋಗಿದ್ದಾರೆ. ಅವತ್ತು ಆ ಪಾಸ್ಟರ್ ಮಾತಾಡಿದ್ದು ಸಂದೇಶ ದೇವರ ಕರ ಮೆಸೇಜ್. ಇಲ್ಲಿ ದೇವರ ತಾಯಿ ನೈಟ್ ನೋಡಿದ ಕನಸು ಇದೆಲ್ಲ ನೋಡಿ ಒಂದು ಭಯ ಹೋಯ್ತು ದೇವರು. ಅವಾಗ ನಮ್ಮ ತಾಯಿ ತುಂಬಾ ದೇವರ ಜೊತೆಗೆ ರಕ್ಷಣೆ ಹೊಂದಿ ಚರ್ಚ್ಗೆ ಹೋಗೋದು, ಈ ಲೋಕದ ಕಾರ್ಯಗಳೆಲ್ಲ ಬಿಟ್ಟು. ಅದು ನಮ್ಮ ತಾಯಿ ತುಂಬಾ ಜೋರಾಗಿದ್ರು ಲೋಕದಲ್ಲಿ. ಗ್ರ್ಯಾಂಡ್ ಆಗಿರೋದು, ಎಂಜಾಯ್ ಮಾಡೋದು, ದೇವ್ರ ಭಯ ಇಲ್ಲ, ಚರ್ಚ್ಗೆ ಹೋಗದೆ ಇರೋದು ಅಂತ ಒಂದು ಕಾಲ ಅದು. ಆಮೇಲೆ ಇದು ರಕ್ಷಣೆ ಹೊಂದಿದ ಮೇಲೆ ದೇವರ ಆಲಯಕ್ಕೆ ರೆಗ್ಯುಲರ್ ಆಗಿ ಹೋಗ್ಬೇಕಾದ್ರು. ಆದ್ರೆ ನನ್ಗೆ ನಮ್ಮ ತಂದೆಗೆಲ್ಲ ಇಷ್ಟ ಇಲ್ಲ. ಯಾಕಂದ್ರೆ ನಾವು ಕ್ಯಾಥಲಿಕ್ ಬ್ಯಾಕ್ ಗ್ರೌಂಡ್. ನಮ್ಮ ತಂದೆ ಹೇಳ್ತಾರೆ, ಇಂಥವ್ರು ಬಂದ್ರೆ ಮನೆ ಹತ್ರ ಸೇರ್ಸ್ಬೇಡ ಅಂತ ಹೇಳೋರು. ಅಂತ ಒಂದು
ಸ್ಥಿತಿನಲ್ಲಿ ಇದ್ದ ನನ್ನ ಕುಟುಂಬ. ಮತ್ತೆ ತಾಯಿ ಆದ್ರೂ ಹೋಗ್ತಾ ಇದ್ರು, ಹೋಗಿ ರಕ್ಷಣೆ ಹೊಂದಿದ್ರು. ಮತ್ತೆ ನಮ್ಮ ಅಣ್ಣ ರಕ್ಷಣೆ ಹೊಂದಿದ್ರು, ಮತ್ತೆ ನಮ್ಮ ಅಕ್ಕ, ಮತ್ತೆ ನಮ್ಮ ತಂದೆ. ಲಾಸ್ಟ್ ಆಗಿ ದೀಕ್ಷಾಸ್ನಾನ ತೆಗೆದಿದ್ದು ನಾನು, ಯಾಕಂದ್ರೆ ನನಗೆ ಇಷ್ಟ ಇರಲಿಲ್ಲ. ಈ ಟೈಮ್ ಅಲ್ಲಿ ನನ್ನ ಮನಸ್ಸು ತುಂಬಾ ಒಡೆದೋಗಿರುವ ಒಂದು ಪರಿಸ್ಥಿತಿ. ಅಂದ್ರೆ ನನಗೆ ಓದುವಂತ ಟೈಮ್ ಅಲ್ಲಿ 10th ಪಾಸ್ ಆಗಿದ್ದೀನಿ, ಆದ್ರೆ ನಾನು ಪೇಂಟ್ ಕೆಲಸ ಮಾಡ್ತಾ ಇದ್ದೀನಿ. ಆ ರಿಸಲ್ಟ್ ಹೋಗಕ್ಕೆ ಪೇಂಟ್ ಕೆಲಸ ಮಾಡಿ ಆ ಲಂಚ್ ಬ್ರೇಕ್ ಅಲ್ಲಿ ಹೋಗಿ ನನ್ನ 10th ರಿಸಲ್ಟ್ ನೋಡಿ ಬರ್ತಾ ಇದ್ದೀನಿ. ಪೇಂಟ್ ಕೆಲ್ಸಕ್ಕೆ ಯಾವಾಗ ನೀವು ಜಾಯಿನ್ ಆದ್ರಿ ಫಸ್ಟ್? ಹಾ, ಮನೆಯಲ್ಲಿರುವ ಬಡತನ ಅಷ್ಟಿತ್ತು ಅಂತ ಹೇಳಿದ್ರೆ, ಅವಾಗ ಮನೆಯಲ್ಲಿ ಮೆಸ್ ನಡೆಸ್ತಾ ಇದ್ವಿ. ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ FCL ಗೋಡನ್ ಇರ್ತಾ ಇತ್ತು. ಸುಮಾರು ಲಾರಿಗಳು ಬರ್ತಾ ಇತ್ತು, ಲಾರಿ ಡ್ರೈವರ್ಸ್ ಬರ್ತಾ ಇದ್ರು. ಅವ್ರಿಗಾಗಿ ಇವಾಗ ಮನೆ ಬಡತನ ಎಷ್ಟಿತ್ತಂದ್ರೆ, ಮನೆಯಲ್ಲಿ ಮೆಸ್ ಸ್ಟಾರ್ಟ್ ಮಾಡಿ ಅವ್ರಿಗೆ ಊಟ ಹಾಕ್ಸಿ, ಪ್ಲೇಟ್ ಎಲ್ಲ ನಾನೇ ತೆಗಿಯೋದು, ಪ್ಲೇಟ್ ಎಲ್ಲ ನಾನೇ ತೊಳೆಯೋದು, ಅವ್ರಿಗೆ ಊಟ ನಾನೇ ಕೊಡಿಸೋದು, ಎಲ್ಲ ಮಾಡೋದು ನಾನೇ. ನಮ್ಮ ಅಕ್ಕ ಕಿಚನ್ ಅಲ್ಲಿ ಕೆಲಸ ಮಾಡ್ತಾರೆ, ತಾಯಿ ಒಳಗಡೆ ಇರ್ತಾರೆ, ನಾನೆಲ್ಲ ಬಂದು ಕೊಡೋದು ಇವ್ರಿಗೆ. ಸೊ ಇಂದ ಅವಾಗ ನಾನು ಮೆಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಮತ್ತೆ ಪೇಂಟ್ ಕೆಲಸ, ಇದು 9ನೇ ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ರಜದಲ್ಲಿ ಹೋಗ್ತಾ ಇದ್ದೆ. ಮತ್ತೆ 10th ಎಕ್ಸಾಮ್ ಮುಗಿದ ಮೇಲೆ ಆ ರಜದಲ್ಲೇ ನಾನು ಸ್ಟಾರ್ಟ್ ಮಾಡಿದೆ ಪೇಂಟ್ ಕೆಲ್ಸ. ಪೇಂಟ್ ಕೆಲಸಕ್ಕೆ ಹೋಗಕ್ಕೆ. ಅವಾಗ ವಾರಕ್ಕೆ ನನಗೆ 600 ರೂಪಾಯಿ ಕೊಡೋರು, ವಾರಕ್ಕೆ 600 ರೂಪಾಯಿ ಕೊಡೋರು. ಅವಾಗ ಹೋಗ್ತಾ ಇದ್ದೆ. ಆ ರಜದಲ್ಲಿ ಎಕ್ಸಾಮ್ ರಿಸಲ್ಟ್ ಡೇಟ್ ಅಲ್ಲಿ ನಾನು ರಜಾ ಹಾಕಿದ್ರೆ ಆ ದುಡ್ಡು ಹೋಗ್ಬಿಡ್ತದೆ ಅಂತ ಹೇಳಿ ಲಂಚ್ ಬೇಕಲ್ಲಿ ಹೋದ ರಿಸಲ್ಟ್ ನೋಡಕ್ಕೆ. ನೋಡಿದ್ರೆ ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದೆ 10th ಆಗ. ಆದ್ರೆ ಮುಂದೆ ಕಾಲೇಜ್ಗೆ ಹೋಗಕ್ಕೆ ದುಡ್ಡಿಲ್ಲ. ಆಗ ಡೇಟ್ ನಿಮಗೆ ಏನ್ ಆಗ್ಬಿಡ್ತು. ಓದ್ಬೇಕು ಅಂತ ಇಷ್ಟ ಇತ್ತು ಫಸ್ಟ್? ನನ್ಗೆ ಹೇಗಾದ್ರೂ ಒಂದು ಡಿಗ್ರಿ ಮಾಡ್ಬಿಡ್ಬೇಕು, ಹೇಗಾದ್ರೂ ಒಂದು ಒಳ್ಳೆ ಸ್ಥಾನದಲ್ಲಿ ನಾವು ಆಗ್ಬಿಡ್ಬೇಕಂತ ನನ್ನ ಆಸೆ ಇತ್ತು. ಆದ್ರೆ 10ನೇ ಸ್ಟ್ಯಾಂಡರ್ಡ್ ಆದ್ಮೇಲೆ ಲೀವ್ ಎಲ್ಲ ಮುಗೀತು, ಅಡ್ಮಿಷನ್ ಎಲ್ಲ ಮುಗೀತು, ಯಾವ ಒಳ್ಳೆ ಕಾಲೇಜಲ್ಲೂ ನಮ್ಗೆ ಸೀಟ್ ಸಿಗೋದಿಲ್ಲ ಅಂತ ಗೊತ್ತಾಯ್ತು. ಅಂತ ಟೈಮಲ್ಲಿ ಅಂಬೇಡ್ಕರ್ ಕಾಲೇಜ್ ಅಂತ ಒಂದು ಈವ್ನಿಂಗ್ ಕಾಲೇಜ್, ಓಕೆ. ಅಲ್ಲಿ ಹೋಗಿ ಅಡ್ಮಿಷನ್ ನನಗೆ ಮಾಡಿದ್ರು. ಯಾಕಂದ್ರೆ ಎಲ್ಲ ಡೇಟ್ ಎಲ್ಲ ಭಾರ ಆಗಿತ್ತು, ಮತ್ತೆ ಆ ಒಂದು ಜಾಗದಲ್ಲಿ ಸಿಕ್ತು. ಮತ್ತೆ ಬೆಳಗ್ಗೆ ಪೇಂಟ್ ಕೆಲಸ ಮಾಡೋದು, 4 ಗಂಟೆ ಮುಗಿಸ್ಕೊಂಡು ಅಲ್ಲಿಂದ ನಾನು ಈವ್ನಿಂಗ್ ಕಾಲೇಜ್ ಹೋಗ್ತಾ ಇದ್ದೆ. ಆ ಈವ್ನಿಂಗ್ ಕಾಲೇಜ್ ಹೋದಾಗ ತುಂಬಾ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ನಾನು ಒಡೆದೋಗಿದ್ದೀನಿ. ಯಾಕಂದ್ರೆ ಮನಸ್ಸಲ್ಲಿ ತುಂಬಾ ಒಡೆದೋಗಿದ್ದೀನಿ. ಯಾಕಂದ್ರೆ ನನ್ನ ಆ ವಯಸ್ಸಿಗೆ ನನಗೆ ಸಿಗ್ಬೇಕಾಗಿರುವ ಕಾರ್ಯಗಳು ಏನು ಸಿಗ್ತಾ ಇಲ್ಲ. ಒಂದು ಕಾಲೇಜ್ಗೆ ಹೋದಾಗ ಕೈ ಎಲ್ಲ ವೈಟ್ ಆಗಿ ಆಗ್ಬಿಡೋದು, ಯಾಕಂದ್ರೆ ಅಲ್ಲಿ ಪೇಂಟ್ ಕೆಲಸ ಮಾಡಿ ಗೋಡೆ ಎಲ್ಲ ಉಜ್ಜಿ ಆ ಟರ್ಪಂಟೈನ್ ಹ್ಯಾಂಡ್ ವಾಶ್ ಮಾಡಿರ್ತೀವಿ. ಕಾಲೇಜ್ ಬರೋಷ್ಟರಲ್ಲಿ ವೈಟ್ ಆಗ್ಬಿಡೋದು, ಅಸಹ್ಯವಾಗಿ ಕಾಣಿಸೋದು. ಒಂದು ಹೊಡೆದೋಗಿರೋ ಸೈಕಲ್ ಇತ್ತು, ಆ ಸೈಕಲ್ ಅಲ್ಲಿ ಹೋಗ್ತಾ ಇದ್ದೆ ನಾನು. ಸೊ ಇದು ಇಂಥ ಪರಿಸ್ಥಿತಿನಲ್ಲಿ ಹೊಡೆದೋಗಿರೋನಾಗಿದ್ದೆ. ಸೈಕಲು ನನ್ನ ಹತ್ರ ಇರಲಿಲ್ಲ ಅವಾಗ. ನಮ್ಮ ದೊಡ್ಡಪ್ಪ ಮಗ ಯಾರ ಹತ್ರನೂ ತಗೊಂಡ್ ಬಂದು ಒಂದು ಸೈಕಲ್ ಕೊಟ್ರು. ಆ ಸೈಕಲ್ ಹೇಗಿತ್ತಂದ್ರೆ ಬಡಗಾಡಿಲ್ಲ ಅದಕ್ಕೆ, ಸೈಕಲ್ಗೆ. ಇಲ್ಲಿಂದ ಆ ಪೇಂಟ್ ಕೆಲಸ ಆದ್ಮೇಲೆ ನಾನು ಒಂದು ಆಫೀಸ್ ಬಾಯ್ ಕೆಲಸಕ್ಕೆ ಹೋಗ್ಬಿಟ್ಟೆ, ಟೀ ಕೊಡೋದು. ಒಂದು ಆಫೀಸ್. ನಮ್ಮ ತಾಯಿ ಹೇಳಿದ್ರು, ಯಾಕಂದ್ರೆ ಒಂದ್ ದಿವಸ ನಮ್ಮ ತಂದೆ ಆಟೋನಲ್ಲಿ ಬಂದ್ರು, ನನ್ನ ನೋಡಿ ಅವ್ರಿಗೆ ತುಂಬಾ ಕಷ್ಟ ಆಯ್ತು. ಆವಾಗ ನಮ್ಮ ತಾಯಿ ಹೇಳಿದ್ರು, ಸಂಬಳ ಕಡಿಮೆ ಆದ್ರೂ ಪರವಾಗಿಲ್ಲಪ್ಪ, ಯಾವ್ದಾದ್ರು ಒಂದು ಆಫೀಸಲ್ಲಿ ಕೆಲಸ ಸಿಕ್ಕಿದ್ರೆ ಹೋಗ್ಬಿಡಿ ನೀನು. ಅವಾಗ ಒಂದು ಆಂಟಿ ನನಗೆ ಆಫೀಸ್ ಬಾಯ್ ಕೆಲಸ ಕೊಟ್ರು. ಅಂದ್ರೆ ಆಫೀಸ್ ಕ್ಲೀನ್ ಮಾಡೋದು, ಯಾರಾದ್ರೂ ಬಂದ್ರೆ ಅವ್ರಿಗೆ ಟೀ ಕೊಡ್ಬೇಕು, ಟೀ ಎಲ್ಲ ಸರ್ವ್ ಮಾಡಬೇಕು. ಮತ್ತೆ ಅದು ಟಿಕೆಟಿಂಗ್ ಕಂಪನಿ, ಅವ್ರವ್ರ ಮನೆಗೆ ಹೋಗಿ ಫ್ಲೈಟ್ ಟಿಕೆಟ್ ಎಲ್ಲ ಕೊಟ್ಬಿಟ್ಟು ಬರ್ಬೇಕು, ಈ ಕೆಲಸ ಮಾಡ್ತಾರೆ. ಅವಾಗ ಇಲ್ಲಿಂದ MG ರೋಡ್ಗೆ ಈ ಸೈಕಲ್ ಅಲ್ಲಿ ನಾನು ಹೋಗೋದು. ಅಂದ್ರೆ ಆ ಸೈಕಲ್ಗೆ ಮಡಗಾಡಿ ಹಿಡಿದು ಇರೋದ್ರಿಂದ ಪ್ಯಾಂಟ್ ಎಲ್ಲ ಆಯಿಲ್ ಆಗ್ಬಿಡೋದು, ಆಯಿಲ್ ಆಗದಾದ್ಮೇಲೆ ನೀರ್ ಮೇಲೆ ಹತ್ತಿಸಿದ್ರೆ ಅದೆಲ್ಲ ಹೊಡಿಯೋದು. ಸೊ ಅವಾಗ ಏನ್ ಮಾಡ್ತೀನಿ, ಪ್ಯಾಂಟ್ ಫುಲ್ ಫೋಲ್ಡ್ ಮಾಡ್ಕೊಂಡು ಆಫೀಸ್ ತನಕ ಹೋಗ್ಬಿಡ್ತೀನಿ. ಅಲ್ಲಿ ಸ್ವಲ್ಪ ಇಳಿದು ಬಿಟ್ಟು ಪ್ಯಾಂಟ್ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಹಾಗೆ ಆ ಆಫೀಸ್ಗೆ ಹೋಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾನು ಇದ್ದೆ ನಾನು. ಆಗ ನಮ್ಮ ತಾಯಿ ಬಲವಂತವಾಗಿ ಚರ್ಚ್ಗೆ ಕರ್ಕೊಂಡು ಹೋದ್ರು ನನ್ನ. ಎವ್ರಿ ಸಂಡೇ ನನಗೆ ಇಷ್ಟ ಇಲ್ಲ, ಆದ್ರೆ ತಾಯಿ ತುಂಬಾ ಸ್ಟ್ರಿಕ್ಟ್, ಅದರಿಂದ ಬಲವಂತವಾಗಿ ಚರ್ಚ್ಗೆ ಬಾರೋದು ಕರ್ಕೊಂಡು. ನನಗೇನಂದ್ರೆ ಆ ಕಾಂಗೋ ಹೊಡಿಯೋದು ತುಂಬಾ ಆಸೆ, ಆ ಚರ್ಚಲ್ಲಿ ಕಾಂಗೋ ಇತ್ತು ಸರ್, ಅದಕ್ಕಾಗಿ ನಾನು ಹೋಗ್ತಾ ಇದ್ದೆ. ಸೊ ಆಗ ಚರ್ಚಿಗೆ ಹೋಗಿ ಆರಂಭಿಸಿದಾಗ ದೇವರ ವಾಕ್ಯ ಕೇಳಿ
ಆಗ ನಾನು ಒಪ್ಪಿಸ್ಕೊಟ್ಟೆ ನನ್ನ ದೇವರಿಗಾಗಿ. ಆಗ ನಾನು ರಕ್ಷಣೆ ಹೊಂದಿದ್ದ ದಿನ. ಓಕೆ ಓಕೆ. ಈ ರಕ್ಷಣೆ ಹೊಂದಾಗ ಯಾವಾಗ ನೀವು ದೀಕ್ಷಾ ಸ್ಥಾನ ತಗೊಂಡ್ರಿ? ದೀಕ್ಷಾ ಸ್ನಾನ ಆ, ನಾನು ಬಲವಂತಾಗಿ ಹೋಗ್ತಾ ಇದ್ರು ಹ್ಮ್. ಮಾಸ್ತರ್ಗೆ ತುಂಬಾ ಕ್ಲೋಸ್ ಆಗಿದ್ದೆ. ಯಾಕಂದ್ರೆ ಯಾಕಂದ್ರೆ ಟಂಗ್ ಅದು ಹೊಡಿತಿದ್ರಲ್ಲ. ಕಾಂಗೋ ಸಭೆ ಚಿಕ್ಕದು, ಹ್ಮ್. ಒಂದು 8 ಜನ 9 ಜನ ಇದ್ರು ಅವಾಗ. ನಾನು ಒಂದೇ ಒಂದು ಹುಡುಗ. ಹ್ಮ್. ಸೊ ಪಾಸ್ಟರ್ಗೆ ತುಂಬಾ ಕ್ಲೋಸ್. ಕಾಂಗೋ ಹೊಡಿತಾ ಇದ್ದೆ. ಕಾಂಗೋ ಹೊಡಿತಾ ಇರ್ಬೇಕಾದ್ರೆ ಅವ್ರ ವಾಕ್ಯ ನನಗೆ ಬರ್ತಾನೆ ಇದ್ದಾಗ ಒಂದು ದಿವಸ ನನ್ನಲ್ಲಿ ಒಂದು ಬದಲಾವಣೆ ನಾನು ನೋಡಿದೆ. ನಾನು ಒಡೆದೋಗಿದವನಾಗಿದ್ದೆ. ನಾನು ಲೈಫಲ್ಲಿ ಏನೂ ಆಗೋದಿಲ್ಲ. ಒಂದು ಕಡೆ ಸ್ಟಡೀಸ್ ಇಲ್ಲ, ಇನ್ನೊಂದು ಕಡೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ, ಇನ್ನೊಂದು ಕಡೆ ಫೈನಾನ್ಷಿಯಲ್ ಆಗಿ ಸ್ಟೆಬಿಲಿಟಿ ಇಲ್ಲ, ನೋಡಕ್ಕೆ ನಾವು ಹ್ಯಾಂಡ್ಸಮ್ ಆಗೂ ಇಲ್ಲ, ಇನ್ನೊಂದ್ ಕಡೆ ನಿಮ್ಗೆ ಒಳ್ಳೆ ಕೆಲ್ಸ ಇಲ್ಲ. ಕೆಲಸನೂ ಇಲ್ಲ, ಏನೂ ಇಲ್ಲ. ಇದು ನನ್ನ ಜೀವನದಲ್ಲಿ ಏನಿದೆ, ನಾನು ಹೀಗೆ ಸತ್ತೋಗ್ಬಿಡ್ತೀನ, ಇಲ್ಲ ಹೀಗೆ ನನ್ನ ಜೀವನದಲ್ಲಿ ಏನು ಬದಲಾವಣೆ ಬರೋದಿಲ್ವಾ ಅಂತ ಹೇಳಿ ನಾನು ಒಳ್ಳೆ ಒಂದು ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟೆ. ಅವಾಗ ಎಷ್ಟು ಏಜ್ ಫಸ್ಟ್? ಅವಾಗ ನನಗೆ ಒಂದು 19 ಇರಬೇಕು, 19-20 ಇರಬೇಕು. ಒಂದು ಘಟನೆ ನನಗೆ ಮರೆಯಕ್ಕೆ ಆಗದೆ ಇರೋ ಘಟನೆ ಏನಂದ್ರೆ, ಆ 19-20 ನಲ್ಲಿ ಇದ್ದಾಗ ನಮ್ಮ ತಾಯಿ ಒಬ್ರ ಹತ್ರ ಸಾಲ ಕೇಳ್ತಾರೆ. ಅಣ್ಣ, ನನಗೆ ಇಷ್ಟು ದುಡ್ಡು ಬೇಕಾಗಿದೆ, ನನ್ ಮಗ ಹೇಗಾದ್ರೂ ನಿಮಗೆ ದುಡ್ಡು ವಾಪಸ್ ಕೊಟ್ಬಿಡ್ತಾನೆ. ನಿಮ್ಗೆ ಹೇಳ್ತಾರೆ, ನಮ್ಮ ಮಗ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ, ಅವನು ಹೇಗಾದ್ರೂ ಮಾಡಿ ನಿಮ್ಗೆ ಈ ದುಡ್ಡು ವಾಪಸ್ ಕೊಡ್ತಾನೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಅವನು ನೋಡಕ್ಕೆ ಪೇಷಂಟ್ ತರ ಇದ್ದಾನೆ, ಅವನು ಹೋಗಿ ಎಲ್ಲಮ್ಮ ಇಷ್ಟು ದುಡ್ಡು ಕೊಡ್ತಾನೆ ಅಂತ ಹೇಳಿ ಹೋಗ್ಬಿಡ್ತಾರೆ. ಅದು ಇವತ್ತು ನನಗೆ ಮರೆಯಕ್ಕಾಗೋದಿಲ್ಲ. ಅಂದ್ರೆ ಆಗಿದ್ದೆ ನಾನು, ಅವ್ರ ಬಗ್ಗೆ ತಪ್ಪಾಗಿ ಹೇಳ್ತಾ ಇಲ್ಲ, ನಾನು ಇದ್ದಿದ್ದ ಆ ಸ್ಥಾನದಲ್ಲಿ. ಇವನು ಎಲ್ಲಿಂದ ಹೋಗಿ ದುಡ್ಡು ಕೊಡ್ತಾನಮ್ಮ ಅಂತ ಹೇಳಿ ಅವರು ಹೋದ್ರು. ಫಸ್ಟ್ ಇದ್ರ ಮಧ್ಯದಲ್ಲಿ ಇವಾಗ ನಿಮ್ದು ಅಕ್ಕ ಮತ್ತೆ ಅಣ್ಣ ಇದ್ರಲ್ಲ, ಅವ್ರು ಏನ್ ಮಾಡ್ತಿದ್ರು? ಹಾ, ಇದ್ರ ಮಧ್ಯದಲ್ಲಿ ಅಣ್ಣ ಬಂದು ಡೆಲ್ಲಿಗೆ ಹೋಗಿ ಅಲ್ಲಿ ನಮ್ಮ ದೊಡ್ಡಮ್ಮ ಇದ್ದಾರೆ, ಅಲ್ಲಿ ಕೆಲಸ ಮಾಡ್ತಾ ಇದ್ರು ನಮ್ಮ ಅಣ್ಣ. ಅಕ್ಕ ಬಂದು ನಮ್ ಜೊತೆ ಇದ್ರು. ಅಕ್ಕ ತುಂಬಾ ಕಷ್ಟಪಟ್ಟಿದ್ದಾರೆ. ನನಗೆ ಅಕ್ಕ ಅಂದ್ರೆ ತುಂಬಾ ಪ್ರೀತಿ. ಯಾಕಂದ್ರೆ ಇಂಥ ಸಮಯದಲ್ಲಿ ಅವರು ಕಿಚನ್ ಅಲ್ಲೇ ಇದ್ರು. ನಮ್ಮ ಫ್ಯಾಮಿಲಿ ಹೋಗಿದ್ರು ಎಲ್ಲಾ ಪರಿಸ್ಥಿತಿನಲ್ಲೂ ತುಂಬಾ ಕಷ್ಟ ಪಟ್ಟಿದ್ದಾರೆ ನಮ್ಮ ಅಕ್ಕ. ನಮ್ ಜೊತೆನೆ ಇದ್ರು ಅವಾಗ. ಅವಾಗ ನಿಮ್ ತಾಯಿ ಈ ತರ ಸಾಲ ಕೇಳಿದ್ರು. ಅದು ಅದ ಘಟನೆ ಆಯ್ತು. ಅದಾದ್ಮೇಲೆ ಸುಮಾರು ಕಡೆ ನಾನು ಈ ಸುವಾರ್ತೆ ಬಂದಾಗ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ. ಅವಾಗ ನಾನು ಏನ್ ಮಾಡ್ತಿದ್ದೀನಿ, ಆಫೀಸ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಪೇಂಟ್ ಕೆಲಸ ಬಿಟ್ಟೆ. ಇದ್ರ ಮಧ್ಯದಲ್ಲಿ ನಮ್ಮ ಅಂಕಲು ಮಿಲಿಟರಿ ಕ್ಯಾಂಟೀನ್ ಅಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಕೊಡ್ಸಿದ್ರು. ಅಲ್ಲಿ ಹೋದ್ರೆ ಅದು ಮಿಲಿಟರಿ ರಾಜೇಂದ್ರ ಸಂಜೀವ್ ಇನ್ಸ್ಟಿಟ್ಯೂಟ್ ಅಂತ RSI ಅಂತ MG ರೋಡ್ ಅಲ್ಲಿ ಇದೆ. ಅಲ್ಲಿ ಅದು ನೋಡಿದ್ರೆ ಬಾರ್. ನನಗೆ ಬಾರ್ ಅಲ್ಲಿ ಹೋದ್ರೆ ಒಂದು ಲಿಕ್ಕರ್ ಹೆಸರು ಗೊತ್ತಿಲ್ಲ. ಅಲ್ಲಿ ಎಲ್ಲ ಮಿಲಿಟರಿ ಆಫೀಸರ್ಸ್. ಏನ್ ಕೆಲಸ? ಅದು ಬಾರ್ ಟೆಂಟ್ ಸರ್ವ್ ಮಾಡ್ಬೇಕು ಅವ್ರಿಗೆ. ಅಲ್ಲಿ ಕ್ಯಾಂಟೀನ್ ಹತ್ರ ಕರ್ಕೊಂಡು ಹೋಗಿ ಬಿಟ್ರು. ನನಗೆ ಇದು ಬಾರ್ ಅಂತ ಗೊತ್ತಿರ್ಲಿಲ್ಲ. ಮತ್ತೆ ಅಲ್ಲಿ ಹೋಗಿ ಒಂದು ಸ್ಟಾರ್ಟ್ ಮಾಡ್ಬಿಟ್ಟೆ. ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ಸಂಬಳ ಇಲ್ಲದೆ ಹೇಗೆ ಹೋಗೋದು, ನಮ್ಗೆ ದುಡ್ಡು ಬೇಕಂತ ಹೇಳಿ 1 ತಿಂಗಳು ತುಂಬಾ ಕಷ್ಟಪಟ್ಟು ಆ ಬಾರ್ ಅಲ್ಲಿ ಕೆಲಸ ಮಾಡಿದೆ. ಆ ಬಿಯರ್ ಬಾಟ್ಲು 8 ಬಿಯರ್ ಬಾಟ್ಲು ಇಡಬೇಕು ಒಂದು ಟ್ರೈನ್ ಅಲ್ಲಿ. ಅದು ನನಗೆ ಹಿಡಿದ್ರೆ ಕೈಯೆಲ್ಲ ನಡುಗುತ್ತೆ, ಯಾಕಂದ್ರೆ ಅನುಭವ ಇಲ್ಲ, ಭಯ. ಒಂದ್ಸತಿ ಬಿಯರ್ ಬಾಟ್ಲ್ ಬಿದ್ದೇ ಬಿಡ್ತು. ಮಿಲಿಟರಿ ಆಫೀಸರ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್, ಬೈದು ಬಿಡ್ತಾರೆ ಅವರು. ಒಂದ್ಸತಿ ಹೇಳಿದ್ ಇನ್ನೊಂದ್ಸತಿ ಕೇಳಿದ್ರೆ ಬೈತಾರೆ. ನಮ್ಗೆ ಹೆಸರು ಬೇರೆ ಗೊತ್ತಿಲ್ಲ. ಸೊ ಇಂತ ಪರಿಸ್ಥಿತಿ ಒಂದ್ ತಿಂಗಳು ಅಲ್ಲಿ ಕೆಲಸ ಮಾಡಿ ಸಂಬಳ ಇಸ್ಕೊಂಡು ನೈಟ್ ಬಟ್ಟೆ ತಗೊಂಡು ಓಡ್ ಬಂದ್ಬಿಟ್ಟೆ ಅಲ್ಲಿಂದ. ಅಲ್ಲಿಂದ ಬಂದ ಮೇಲೆನೆ ಇಲ್ಲಿ ಆಫೀಸ್ ಬಾಯ್ ಕೆಲಸ ಸೇರಿದ್ದು. ಒಂದು 2 ವರ್ಷ ಅಲ್ಲಿ ಆಫೀಸ್ ಬಾಯ್, 2-3 ವರ್ಷ ಆಫೀಸ್ ಬಾಯ್ ಕೆಲಸ ಮಾಡಿದೆ. ಇಂಥ ಟೈಮಲ್ಲಿ ಏನಾಯ್ತಂದ್ರೆ ಚರ್ಚಿಗೆ ನಾನು ಹೋಗಕ್ಕೆ ಆರಂಭಿಸಿದೆ. ಇದು ನಾನು ಚರ್ಚಿಗೆ ಹೋಗಕ್ಕೆ ಆರಂಭಿಸಿದ ಮೇಲೆ ನನಗೆ ಅಂದ್ರೆ ಈ ವಾಕ್ಯ ಒಳ್ಳೆ ಬದಲಾವಣೆ ತಂತು. ತಿರುಗಿ ನೋಡಿದ್ರೆ ನನ್ನ ಜೀವನ ಬದಲಾವಣೆ ಆಗಿದೆ, ನಾನು ಬದಲಾವಣೆ ಆಗಿದ್ದೀನಿ. ಹೇಗೆ ಅಂತ ಕೇಳಿದ್ರೆ ಎಲ್ಲರೂ ಕೇಳ್ತಾರೆ, ನೀವು ಹೇಗೆ ರಕ್ಷಣೆ ಹೊಂದಿದ್ರಿ, ದೇವರು ಶಬ್ದ ಬಂತ, ಎಲ್ಲರೂ ಒಂದು ಸೂಪರ್ ನ್ಯಾಚುರಲ್ ಎಕ್ಸ್ಪೆಕ್ಟೇಷನ್ ಕೇಳ್ತಾರೆ. ದೇವರು ಮಾತನಾಡಿದ್ದೋ, ಇಲ್ಲ ದೇವರು ಕನಸಲ್ಲಿ ಬಂದಿದ್ದೋ, ಇಲ್ಲ ಯಾವ್ದಾದ್ರು ಒಂದು ಭಯಂಕರ ಒಂದು ಘಟನೆ. ನನ್ನ ಜೀವನದಲ್ಲಿ ಆತರ ಏನೂ ಆಗಿಲ್ಲ. ಆದ್ರೆ ಒಂದು ಮಾತ್ರ ಗೊತ್ತಾಯ್ತು, ಈ ವಾಕ್ಯದಲ್ಲಿ ಏನೋ ಇದೆ,
ದೇವರ ವಾಕ್ಯದಲ್ಲಿ ಏನು ಇದೆ. ನಿಮ್ ಯಾಕಂದ್ರೆ ವಾಕ್ಯ ಕೇಳಿ ಕೇಳಿನೇ ನೀವು ಚೇಂಜ್ ಆಗಿ. ನನ್ಗೆ ಗೊತ್ತಿಲ್ಲ, ನನ್ ಬದಲಾವಣೆ ಆಗಿರೋದೇ ನನ್ಗೆ ಗೊತ್ತಿಲ್ಲ. ಆದ್ರೆ ಹೇಗೆ ಈ ಬದಲಾವಣೆ ಆಯ್ತು ಅಂತ ಯೋಚನೆ ಮಾಡಿ ನೋಡಿದಾಗ ಈ ವಾಕ್ಯ, ಪಾಸ್ಟರು ಸಂಡೇ ಸಂಡೇ ಪ್ರಸಂಗ ಮಾಡುವ ವಾಕ್ಯ, ಮತ್ತೆ ಅವ್ರ ಜೊತೆ ಸೇವೆಗೆ ಹೋದಾಗ ಅವ್ರು ಹೇಳುವ ವಾಕ್ಯ, ಅವರ ಅನುಭವಗಳು, ಇದೆಲ್ಲ ಆವಾಗ ನನಗೆ ಗೊತ್ತಾಯ್ತು, ಓ ದೇರ್ ಇಸ್ ಸಮಥಿಂಗ್ ಇನ್ ದ ವರ್ಡ್ ಆಫ್ ಗಾಡ್. ಈ ಆಫೀಸ್ ಬೈ ಕೆಲಸ ಮಾಡ್ಬೇಕಾದ್ರೆ ನಾನು ಸೆಕೆಂಡ್ ಪಿ ಯು ಸಿ ಮುಗಿಸ್ಬಿಟ್ಟೆ. ಓಕೆ. ಸೆಕೆಂಡ್ ಪಿ ಯು ಸಿ ಮುಗಿಸಿದೆ ಈವ್ನಿಂಗ್ ಕಾಲೇಜ್. ಈವ್ನಿಂಗ್ ಕಾಲೇಜಲ್ಲಿ. ಇಲ್ಲಿ ಆಫೀಸ್ ಬೈ ಕೆಲಸ ಮಾಡ್ತಾ ಇದೀನಿ, ಇಲ್ಲಿ ಈವ್ನಿಂಗ್ ಕಾಲೇಜ್ ಮುಗಿಸ್ತಾ ಇದೀನಿ, ಇಲ್ಲಿ ಸೇವೆ ಮಾಡ್ತಾ ಇದೀನಿ ಪಾಸ್ಟರ್ ಜೊತೆ, ಮೂರು. ಅಸಿಸ್ಟೆಂಟ್ ಮಾಡ್ತಾ ಇದ್ದೀನಿ. ಅವಾಗ ಅಂದ್ರೆ ನನಗೆ ಸ್ಟ್ರಾಂಗ್ ಆಗಿ ಒಂದು ಫೀಲಿಂಗ್ ನನ್ನ ಹೃದಯದಲ್ಲಿ ಬಂದಾಯ್ತಂದ್ರೆ, ಈ ವಾಕ್ಯಗಿಂತ ಈ ಲೋಕದಲ್ಲಿ ಬೇರೆ ಏನು ಇಲ್ಲ ಒಂದು ಜೀವನವನ್ನು ಬದಲಾವಣೆ ಮಾಡಕ್ಕೆ. ಕರೆಕ್ಟ್. ನನ್ನನ್ನು ಬದಲಾವಣೆ ಮಾಡಿದ್ರೆ ಇದು ಎಲ್ಲರನ್ನು ಬದಲಾವಣೆ ಮಾಡ್ತದೆ. ಸೊ ಆಗ ಏನಾಯ್ತು ಅಂದ್ರೆ, ಕಾಲ್ ಸೆಂಟರ್ ಬಂದಿದ್ದು ವರ್ಷದ್ದು ಹ್ಮ್. ನೋಡಿ, ಏನು ಇಲ್ಲದೆ ಇದ್ದ ನನ್ನ ಜೀವನದಲ್ಲಿ ಒಂದು ಕುತೂಹಲ ಬಂತು. ಏನಂದ್ರೆ ಏನಾದ್ರು ಮಾಡ್ಬೇಕಂತ, ಹ್ಮ್. ಏನಾದ್ರು ಸಾಧಿಸ್ಬೇಕು. ವಾಕ್ಯ ನಿಮ್ನ ಚೇಂಜ್ ಮಾಡಿದ್ಮೇಲೆ ಈ ಕುತೂಹಲ ಬರ್ತಾ ಇದೆ. ಕುತೂಹಲ ಬರ್ತದೆ. ಯಾಕಂದ್ರೆ ಅದಕ್ಕೆ ರಕ್ಷಣೆ ಹೊಂದೋದಕ್ಕೆ ಮುಂಚೆ ಜೀವನ ಬೇಡ ಅಂತ ಬೇಡ ಇದ್ದೆ. ಅನ್ಸ್ತಿತ್ತು. ಹೌದು. ಎಲ್ಲ ನನ್ಗೆ ಬೇಕಾಗಿರೋದು ಏನು ಇಲ್ಲ ನನ್ನ ಹತ್ರ, ಈ ಜೀವನ ಬೇಡ ಅಂತ ಇತ್ತು. ಆದ್ರೆ ರಕ್ಷಣೆಗೆ ಹೊಂದಿದ ಮೇಲೆ, ವಾಕ್ಯ ನಿಮ್ ಒಳಗಡೆ ಕ್ರಿಯೆ ಮಾಡಿದ್ಮೇಲೆ ಮಾಡಿದ ಮೇಲೆ ನನ್ನವರ ಒಂದು ಕುತೂಹಲ ಏನಂದ್ರೆ, ಹೇಗಾದ್ರು ಮುಂದುವರಿಬೇಕು. ದೇವರು ನನ್ನ ಜೊತೆ ಇದ್ದಾರೆ, ನಾನು ಏನಾದ್ರೂ ಈ ಲೋಕದಲ್ಲಿ ಮಾಡ್ಲೇಬೇಕು, ಮಾಡಕ್ಕೆ ಸಾಧ್ಯ. ಯಾಕಂದ್ರೆ ದೇವರ ವಾಕ್ಯ ನನ್ನಲ್ಲಿ ಇದೆ, ಇಷ್ಟೇ. ಸೊ ಇದು ಏನಾಯ್ತಂದ್ರೆ, ಕಾಲ್ ಸೆಂಟರ್ ಬಂದಿದ್ದು ವರ್ಷದ್ದು, ಓದಿದ್ದು ಸೆಕೆಂಡ್ ಪಿ ಯು ಸಿ. ಇಂಗ್ಲಿಷ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆ ಯಾಕಂದ್ರೆ ಸ್ಕೂಲಲ್ಲೆಲ್ಲ ಕನ್ನಡ ತಮಿಳು ಇದೇ ಮಾತಾಡೋದು ನಾವು. ಇಂಗ್ಲಿಷ್ ಓದಿದ್ದು ಇಂಗ್ಲಿಷ್ ಮೀಡಿಯಂ, ಅದೇ ಮಾತಾಡೋದು ಫ್ಲೂಯೆಂಟ್ ಆಗಿ ಬರೋದಿಲ್ಲ. ಅವಾಗ ಕಾಲ್ ಸೆಂಟರ್ ಏನ್ ಮಾಡೋದು, ಇಲ್ಲಿ ಆಫೀಸ್ ಬೈ ಕೆಲಸ ಮಾಡೋದು, ಈ ಲಂಚ್ ಗ್ಯಾಪ್ ಅಲ್ಲಿ ಅಲ್ಲಲ್ಲಿ ಇಂಟರ್ವ್ಯೂಗೆ ಹೋಗೋದು, ಓಕೆ. ಎಲ್ಲಲ್ಲಿ ಕಾಲ್ ಸೆಂಟರ್ ಇಂಟರ್ವ್ಯೂಗೆ ಹೋಗೋದು ರಿಜೆಕ್ಟ್ ಆಗಿ ಬರೋದು, ಹೋಗೋದು ರಿಜೆಕ್ಟ್ ಆಗಿ ಬರೋದು. ಎಷ್ಟು ರಿಜೆಕ್ಟ್ ಆಗಿರ್ಬೋದು? ಸುಮಾರು ಒಂದು 15 ಇಂಟರ್ವ್ಯೂಸ್ ರಿಜೆಕ್ಟ್ ಆಗಿರ್ತೇನೆ. ಆದ್ರೂ ನಿಮ್ಗೆ ಕುತೂಹಲ ಹೋಗಿಲ್ಲ? ಇಲ್ಲ, ಹೇಗಾದ್ರು ನಾನು ಬರಕ್ಕೆ, ಯಾಕಂದ್ರೆ ಇದು ಸಂಬಳ ಸಾಕ್ತಾ ಇಲ್ಲ. 2,500 ನನಗೆ, ಓಕೆ. 2,500 ಆಫೀಸ್ ಬೈ ಕೆಲಸ. ಇವಾಗ ಮುಂದುವರಿಬೇಕು. ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೆ. ಒಂದೇ ಒಂದು ಕಾನ್ಫಿಡೆನ್ಸ್, ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾರ ಅಂತ. ಮತ್ತೆ ಮಿಟಲ್ ಟವರ್ ಅಲ್ಲಿ ಒಂದು ಟ್ರಾವೆಲ್ ಏಜೆನ್ಸಿ ಇತ್ತು, ಓಕೆ. ಅಲ್ಲಿ ಇಂಟರ್ವ್ಯೂ ಫಿಕ್ಸ್ ಮಾಡಿದ್ರು ನನಗೆ. ಈ ಘಟನೆ ನನಗೆ ಮರೆಯಕ್ಕೆ ಆಗದೆ ಒಂದು ಘಟನೆ. ಈ ಸೈಕಲ್ ಇತ್ತಲ್ಲ, ಚೈನ್ಗೆ ಮಡಗಾಡ ಆಗದೆ ಸೈಕಲ್. ಇವಾಗ ಆಫೀಸ್ ಬೈ ಕೆಲಸ ಮಾಡಿ ಮಧ್ಯಾಹ್ನ ಲಂಚ್ ಟೈಮ್ ಅಲ್ಲಿ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. MG ರೋಡ್, ರೆಸಿಡೆನ್ಸಿ ರೋಡ್ ಇಂದ ಮಿಟಲ್ ಟವರ್ ಹತ್ರ ಬರ್ಬೇಕು. ನಾನು ಬರ್ಬೇಕಾದ್ರೆ ಆ ಸೈಕಲ್ ಮುಂದಿನ ಇರುವ ಮಡಗಾಡು ಬೀಳ್ ಸುತ್ಕೊಂಡ್ಬಿಡ್ತು. ಒಂದ್ ಸೈಡ್ ಬೆವರು, ಬಿಸಿಲಿಗೆ. ಆಲ್ರೆಡಿ ಡ್ರೆಸ್ ಗೊತ್ತು ಆ ಪರಿಸ್ಥಿತಿಯಲ್ಲಿ ಹೇಗಿರ್ತದೆ ಅಂತ. ಈ ಸೈಕಲ್ ನ ತಳ್ಕೊಂಡು ಹೋಗ್ತಾ ಇದ್ದೀನಿ. ದೊಡ್ಡ ಟವರ್ ಅದು, ಮಿಟಲ್ ಟವರ್. ಯಾರಿಗೂ ಗೊತ್ತಿಲ್ಲದೆ ಆ ಸೈಕಲ್ ನ ಬೇಸ್ಮೆಂಟ್ಗೆ ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲಾದ್ರೂ ಬಚ್ಚಿಟ್ ಬಿಡೋಣ ಸೈಕಲ್ ನ, ಯಾಕಂದ್ರೆ ಪಾರ್ಕಿಂಗ್ ಇಲ್ಲ, ಅದರಲ್ಲಿ ಸ್ಟ್ಯಾಂಡು ಇಲ್ಲ. ಸ್ಟ್ಯಾಂಡು ಇಲ್ಲ, ಮುಂದಿನ ಇದು ಮಡಗಾಡು ಸುತ್ತಾಡ್ಕೊಂಡು ಅಲ್ಲಿ ಸೈಡ್ ಅಲ್ಲಿ ಇಟ್ಬಿಟ್ಟು ಖರ್ಚೀಫ್ ತಗೊಂಡು, ಖರ್ಚೀಫ್ ಇಲ್ಲ ಅವಾಗ, ಶರ್ಟ್ ಅಲ್ಲೇ ಈಗೆಲ್ಲ ಒರೆಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಆಶೀರ್ವಾದಕ್ಕೆ ಕೆಲಸ ಸಿಗ್ಬಿಡ್ತು. ಅವ್ರಾದ್ರು ನಾನು 5,000 ಕೊಡ್ತೀನಿ ನಿನ್ಗೆ ಈ ಕೆಲಸದಲ್ಲಿ ಜಾಯಿನ್ ಮಾಡು ಅಂತ. ಇವಾಗ 2,500 5,000ಗೆ ಜಂಪ್ ಆದ. ನನ್ನ ಪ್ರಾರ್ಥನೆ ಏನಂದ್ರೆ, ದೇವರೇ 15,000 ಸಂಬಳ ಕೊಡು ನನಗೆ, ಲೈಫ್ ಅಲ್ಲಿ ನಾನು ಸೆಟ್ಲ್ ಆಗ್ಬಿಡ್ತೀನಿ, ಇಷ್ಟು ಸಾಕು ಅನ್ನೋದು ನನ್ನ ಪ್ರಾರ್ಥನೆ. ಇವಾಗ 5,000 ಸಿಗ್ಬಿಡ್ತು. 2,500 5,000 ಹೋಗಿದ್ದೀನಿ. ಇವಾಗ ಅಲ್ಲಿ ಸುಮಾರು ಒಂದು 3 ವರ್ಷ ಕೆಲಸ ಮಾಡಿದೆ ಆ ಕಂಪನಿನಲ್ಲಿ. ಒಂದೇ ಒಂದು ಆಸೆ ಏನಂದ್ರೆ, ಗ್ಲಾಸ್ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ಬೇಕು ದೇವ್ರೆ. ನಿಮ್ಮ ಆಸೆ? ನನ್ನ ಆಸೆ. ಯಾಕಂದ್ರೆ ಅವಾಗ IT ಕಂಪನಿ ಎಲ್ಲ ಬಂದಿದ್ದು ಹೊಸದು ಬೆಂಗಳೂರಲ್ಲಿ. ನಮ್ಮಲ್ಲಿ ಇರೋದು ಸೆಕೆಂಡ್ PUC ಮಾತ್ರ. ಗ್ಲಾಸ್ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡಬೇಕು, 15,000 ಸಂಬಳ ಕೊಡಿ ನನಗೆ, ಹೇಗಾದ್ರೂ ನನ್ನ ಆಶೀರ್ವಾದ ಮಾಡಿ. ಆದ್ರೆ ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ, ಪಾಸ್ಟರ್ ಜೊತೆ ಸೇರ್ಕೊಂಡು ಅವ್ರ ಜೊತೆ ಚರ್ಚ್ ಎಲ್ಲ ನೋಡ್ತಾ ಇದ್ದೀನಿ. ಇಲ್ಲಿ ಎಷ್ಟು ಮಾಡ್ತೀನೋ ಅಷ್ಟು ನನಗೆ ಅಲ್ಲಿ ಆಶೀರ್ವಾದ ಕೆಲಸದಲ್ಲಿ. ಸೊ ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದು ಒಳ್ಳೆ ಒಂದು ಸಂತೋಷವಾಗಿದ್ದೀನಿ ಇವಾಗ ಜೀವನದಲ್ಲಿ. ಒಳ್ಳೆ ಕೆಲಸ, ಸೇವೆ, ಮತ್ತೆ ಮನೆಯಲ್ಲಿ ಇದ್ದೀನಿ.
ಒಂದೆಲ್ಲ ಓಕೆ ಆಗ್ತಾ ಇರೋ ಪರಿಸ್ಥಿತಿ ಬರ್ತಾ ಇದೆ. ಸಾಲ ಎಲ್ಲ ಅವಾಗ ಇಲ್ಲ, ಸಾಲ ಸ್ವಲ್ಪ ಸ್ವಲ್ಪ ಹೋಗ್ತಾ ಕಮ್ಮಿ ಇದೆ, ಆಗ್ತಾ ಪೂರ್ತಿಯಾಗಿ ಇದೆ. ಕಡಿಮೆ ಆಗಿಲ್ಲ. ಓಕೆ. ಸಾಲ ಇದೆ, ಹ್ಮ್. ಮ್ಯಾನೇಜಬಲ್ ಓಕೆ. ಹೋಗ್ತಾ ಇದೆ. ಸೊ ಇವಾಗ ಸಡನ್ ಆಗಿ ನಾನು ಕೆಲ್ಸ ಮಾಡ್ತಾ ಇರೋ ಆಫೀಸ್ ಇನ್ನೊಬ್ರಿಗೆ ಮಾರ್ಬಿಟ್ರು. ಅಲ್ಲಿ ನಾನು ಸೀನಿಯರ್ ಆಗಿದ್ದೀನಿ, ಹ್ಮ್. ಕೆಲಸ ಮಾರಿದ್ರು. ಅದು ಹೇಗೆ ಮಾರಿದ್ರು ಅಂತ ಅಂದ್ರೆ ಕಂಪನಿ ಮಾರ್ಬಿಟ್ಟು. ಕಂಪನಿ ಮಾರಿದ್ರು. ಕಂಪನಿ ಮಾರಿದಾಗ ಅವ್ರು ಹೇಳಿ ಮಾರಿದಾರೆ ಅಂದ್ರೆ, ರಾಜೇಶ್ ಮಾಡುವ ಬ್ರಾಂಚ್ ಅಲ್ಲಿ ಒಳ್ಳೆ ಇನ್ಕಮ್ ಇದೆ, ಆದ್ರೆ ಅವ್ನು ಸ್ವಂತವಾಗಿ ಏನೋ ಸಪರೇಟ್ ಆಗಿ ಮಾಡ್ಕೊಂತ ಇದ್ದಾನೆ, ಅದರಿಂದ ನಮ್ಗೆ ಇನ್ಕಮ್ ಬರ್ತಾ ಇಲ್ಲ. ನೀವು ಈ ಕಂಪನಿ ತಗೊಂಡ ಮೇಲೆ ಅಲ್ಲಿ ಬೇರೆ ಯಾರಾದ್ರೂ ಬದಲಾವಣೆ ಮಾಡ್ಬಿಡಿ, ನಿಮ್ಗೆ ಒಳ್ಳೆ ಪ್ರಾಫಿಟ್ ಬರ್ತದೆ. ಇದು ನನಗೆ ಗೊತ್ತಿಲ್ಲ. ಈ ಮಾರದ ಮೇಲೆ ನೆಕ್ಸ್ಟ್ ತಿಂಗಳು ನನ್ನ ಕೆಲಸ ಇದೆ ತಗೊಂಡು, ಇಲ್ಲಾಂದ್ರೆ ಎಲೆಕ್ಟ್ರಾನಿಸಿಟಿಗೆ ಹೋಗು, ಇಲ್ಲ ಅಂದ್ರೆ ನೀನು ಕೆಲಸ ಬಿಡು ಆಪ್ಷನ್ ಕೊಟ್ರು. ನಾನು ಹೇಳಿದೆ ಸರಿ ನಾನು ಕೆಲಸ ಬಿಡ್ತೀನಿ. ಅದು ಲಾಸ್ಟ್ 3,500 ಸಂಬಳ ತಗೊಂಡು ಮನೆಗೆ ಬರ್ತಾ ಇದ್ದೀನಿ, ಕೆಲಸ ಇಲ್ಲ. ಮತ್ತೆ ಆ ಚರ್ಚಲ್ಲಿ ಅವಾಗ VBS ನಡೀತಾ ಇರುವ ಟೈಮ್, ಫುಲ್ ಫ್ಲೆಜ್ ಆಗಿ ನಾನು VBS ನೋಡ್ಕೊಳ್ತಾ ಇದ್ದೀನಿ, ಪಾಸ್ಟರ್ ಜೊತೆ ಸೇರ್ಕೊಂಡು ಸೇವೆ ಮಾಡ್ತಾ ಇದ್ದೀನಿ. ಅವಾಗ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ. ಈಗ ಕಾಲದಲ್ಲಿ ಯಾವಾಗ ಇಂಟರ್ವ್ಯೂ ಅಟೆಂಡ್ ಮಾಡಿ ಈ ಕೆಲಸ ಹೋಗಿತ್ತು, ರಿಸೈನ್ ಎಲ್ಲ ಆಯ್ತಾ? ಇಲ್ಲ ಕೆಲಸ ಹೋಗ್ಬಿಡ್ತು. ಕೆಲಸ ಹೋದ್ಮೇಲೆ ಈ VBS ನಡೀತಾ ಇದೆ. ಹ್ಮ್. ಆ VBS ನಡೀತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಓಕೆ. ಒಂದು ನಮ್ಮ ದೊಡ್ಡ ಅದು ಅದು ಒಂದು ಘಟನೆ ನಿಮ್ಗೆ ಹೇಳ್ಬೇಕು. ಈ ಕೆಲಸ ಹೋದ್ಮೇಲೆ ಇಲ್ಲಿ ಚರ್ಚಲ್ಲಿ ಒಳ್ಳೆ ಸೇವೆ ಮಾಡ್ತಾ ಇದ್ದೀನಿ. ನನಗೇನಂದ್ರೆ ಫುಲ್ ಟೈಮ್ ಮಿನಿಸ್ಟ್ರಿ ಮಾಡ್ಬೇಕಂತ ಆಸೆ. ಆಸೆ. ಓಕೆ. ಸರಿ, ಆಸೆ ಅಂದ್ರೆ ಪರಿಸ್ಥಿತಿ, ಕೆಲಸ ಹೋಗ್ಬಿಡ್ತು, ಸೇವೆ ಇದೆ, ಓ ದೇವ್ರು ಏನೋ ನಮ್ಮನ್ನ ಕರೀತಾ ಇದ್ದಾರೆ ಫುಲ್ ಟೈಮ್ಗೆ, ಸರಿ ಕೆಲಸ ಬಿಟ್ಟು ನಾವು ಬೈಬಲ್ ಕಾಲೇಜ್ಗೆ ಹೋಗ್ಬಿಡೋಣ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ನಮ್ಮ ಕುಟುಂಬದವ್ರು ಬಂದು ಇಬ್ರು ಬೈದ್ರು, ಮನೆ ಪರಿಸ್ಥಿತಿ ನೋಡು, ನೀನು ಒಂದು ಗಂಡು ಮಗುವಾಗಿದ್ಯಾ, ನೀನ್ ಮನೆ ಕುಟುಂಬವನ್ನು ನೋಡ್ಕೊಂತೀಯ ಅಂತ ನೋಡಿದ್ರೆ ನೀನ್ ಹೇಳಿದ್ರೆ ಬೈಬಲ್ ಕಾಲೇಜ್ಗೆ ಹೋಗ್ತಾ ಇದ್ಯಾ ಅಂತ ಹೇಳ್ತಾ ಇದ್ಯಾ. ಆದ್ರೆ ನನ್ನ ತಂದೆ ತಾಯಿ ಇಬ್ರು ಹೇಳಿದ್ರು, ನಿನ್ಗೆ ಏನ್ ಇಷ್ಟ ಇದೆಯೋ ಅಂತ ಮಾಡಿ, ಬೈಬಲ್ ಕಾಲೇಜ್ ಹೋಗ್ಬೇಕಾದ್ರೆ ಹೋಗು. ಯಾಕಂದ್ರೆ ಅವ್ರಿಗೆ ಸೇವೆ ಮೇಲೆ ಆಸಕ್ತಿ ಜಾಸ್ತಿ, ತಾಯಿಗೆ ತಂದೆಗೆ. ಆಗ ಒಂದು ಗೆಸ್ಟ್ ಸ್ಪೀಕರ್ ನಮ್ಮ ಚರ್ಚೆಗೆ ಬಂದ್ರು, ಒಂದು ಅಂಕಲ್, ತುಂಬಾ ಒಳ್ಳೆ ಅಂಕಲ್, ವೆರಿ ವೈಸ್. ಅಂಕಲ್ ನಾನು ಫುಲ್ ಟೈಮ್ ಮಿನಿಸ್ಟ್ರಿಗೆ ಹೋಗೋಣ ಅಂತ ಇದ್ದೀನಿ, ಬೈಬಲ್ ಕಾಲೇಜಿಗೆ ಪ್ರಾರ್ಥನೆ ಮಾಡಿ ನನಗೆ. ಅವ್ರು ಕೇಳಿದ್ರು, ಏನ್ ಮಾಡಕ್ಕೆ ಹೋಗ್ತಾ ಇದೆಯಾ? ಸೇವೆ ಮಾಡಬೇಕು. ಸೇವೆ ಅಂದ್ರೆ ಏನಂತ ಕೇಳಿದ್ರು. ಹಾಗಾದ್ರೆ ಸೇವೆ ಅಂದ್ರೆ ಸುವಾರ್ತೆ ಸಾರೋದು. ಸರಿ, ಯಾರಿಗೆ ಸಾರಬೇಕು? ಮನುಷ್ಯರಿಗೆ. ಮನುಷ್ಯರು ಎಲ್ಲಿದ್ದಾರೆ? ಹೊರಗಡೆ ಇದ್ದಾರೆ. ಸೇವೆ ಮಾಡು. ಅದು ದೊಡ್ಡ ಒಂದು ಐ ಓಪನರ್ ಆಗಾಯ್ತು ನನಗೆ. ಇಲ್ಲಾಂದ್ರೆ ನಾವು ಬೈಬಲ್ ಕಾಲೇಜ್ಗೆ ಹೋಗೋದು. ನಾನು ಅವತ್ತು ಸಂಡೇ ಆ ಪಾಸ್ಟರ್ ನನಗೆ ಓಕೆ ಅಂತ ಆಶೀರ್ವಾದ ಮಾಡಿದ್ರೆ ನಾನು ಬೈಬಲ್ ಕಾಲೇಜ್ಗೆ ಹೋಗ್ಬಿಡ್ತಾ ಇದ್ದೆ. ಮತ್ತೆ ಅವ್ರು ಹೇಳಿದ್ರು, ಇಲ್ಲ, ಕೆಲಸ ಮಾಡುವ ಜಾಗದಲ್ಲಿ ತುಂಬಾ ಜನ ಇದ್ದಾರೆ, ಅಲ್ಲಿ ಹೋಗಿ ಸುವಾರ್ತೆ ಸಾರು ಅಂತ. ಆಗ ನಾನು ಕೆಲ್ಸಕ್ಕೆ ಹೋಗ್ತಿರೋ ನಮ್ಮ ಅತ್ತೆ ಮಗ ಬಂದು ಒಂದು ಸೆಕ್ಯೂರಿಟಿ ಕಂಪನಿನಲ್ಲಿ ಹೇಳಿದ್ರು. ಅಲ್ಲಿ ಇದ್ರ ಮಧ್ಯದಲ್ಲಿ ಇವಾಗ ನೀವ್ ಹೇಳಿದ್ರಿ, ಒಬ್ರು ಅಂಕಲ್ ಸೇವೆಗೆ ಬಂದ್ರು, ನೀವು ಈ ತರ ಫುಲ್ ಟೈಮ್ ಬೈಬಲ್ ಕಾಲೇಜ್ಗೆ ಹೋಗ್ಬೇಕಾಗಿತ್ತು, ಅವಾಗ ಹೋಗ್ಲಿಲ್ಲ. ಆ ಬೋಧಕರು ಏನೇನ್ ಹೇಳಿದ್ರು ಸ್ವಲ್ಪ ವಿವರಣೆಯಾಗಿ ಹೇಳ್ಬೋದಾ? ಅವರು ಆ ಸಂಡೇ ಅವರು ಬರ್ತಾರಂತೆ ಗೊತ್ತಿಲ್ಲ, ಯಾಕಂದ್ರೆ ನೀವು ಐ ಓಪನಿಂಗ್ ಆಯ್ತು ಅಂತ ಹೇಳಿದ್ರಲ್ಲ, ಸೊ ನಮ್ಮ ವೀಕ್ಷಕರಿಗೂ ಅದು ಹೆಲ್ಪ್ ಆಗ್ಬೋದು.